ಮೊಬೈಲ್ ಫೋನ್ ಅಡಿಕ್ಷನ್ ನಿಂದ ನಾವು ಸಾಕಷ್ಟು ಕಳೆದುಕೊಳ್ತಿದ್ದೇವೆ. ಮೊಬೈಲ್ ಬಳಕೆಯ ಇಲ್ಲದ ದಿನಗಳನ್ನು ನೆನಪಿಸಿಕೊಂಡ್ರೆ ಮೊಬೈಲ್ ನಮ್ಮನ್ನ ಎಷ್ಟು ಕೆಟ್ಟ ರೀತಿಯಲ್ಲಿ ಆವರಿಸಿಕೊಂಡು ನಮ್ಮನ್ನ ಬದಲಿಸಿ ಬಿಟ್ಟಿದೆ ಎನ್ನುವ ಅರಿವಾಗುತ್ತೆ. ಅದೇ ಹಿನ್ನೆಲೆ ಈ ಮೊಬೈಲ್ ಬಳಕೆ ಕಡಿಮೆ ಮಾಡೋದು ಹೇಗೆ ಹೇಳ್ತೀವಿ ನೋಡಿ. ಮೊಬೈಲ್ ಫೋನ್ ಬಳಕೆ ಈಗ ಎಲ್ಲರಿಗೂ ಅತಿ ಅವಶ್ಯಕ. ನಿತ್ಯ ಕೆಲಸಗಳಿಗೆ ಈ ಮೊಬೈಲ್ ಫೋನ್ ಇರಲೇಬೇಕಿದೆ. ಹಾಗೆ ಈ ಫೋನ್ ಬಳಸೋರ ಸಂಖ್ಯೆಯೂ ಹೆಚ್ಚಾಗುತ್ತಲೇ ಇದೆ. ಭಾರತದಲ್ಲಿ ಈ ಸಂಖ್ಯೆ ಅತ್ಯಧಿಕವಾಗಿದೆ. ಈಗ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಮೊಬೈಲ್ ಕೈಯಲ್ಲೇ ಹಿಡಿದಿರ್ತಾರೆ. ಮಕ್ಕಳು ಕೂಡ ಈಗ ಮೊಬೈಲ್ ಇಲ್ಲದೆ ಒಂದು ಕ್ಷಣವೂ ಇರೋದಿಲ್ಲ ಎಂಬ ಸ್ಥಿತಿ ತಲುಪಿದ್ದಾರೆ. ಊಟ, ತಿಂಡಿ, ನಿದ್ರೆಯ ಸಮಯದಲ್ಲೂ ಈಗ ಅವರು ಮೊಬೈಲ್ ಹಿಡಿದಿರ್ತಾರೆ. ಕೆಲವರಿಗೆ ಮೊಬೈಲ್ ಫೋನ್ ಬಳಕೆ ಅನಿವಾರ್ಯವಾಗಿರುತ್ತೆ. ಯಾಕಂದ್ರೆ ನಿತ್ಯದ ಹಲವು ರೀತಿಯ ಕೆಲಸಗಳು, ಕಾರ್ಯಗಳು, ಸಂವಹನಕ್ಕೆ ಅತಿ ಅವಶ್ಯಕವಾಗುತ್ತೆ. ಮತ್ತೆ ಕೆಲವರಲ್ಲಿ ಇದು ಗೀಳಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಳ ಕಾಲ ಹರಟೋದು, ಕಾಲಿಂಗ್, ವಿಡಿಯೋ, ರೀಲ್ಸ್, ಹೀಗೆ ಜನರು ತಮ್ಮ ಅತ್ಯಮೂಲ್ಯ ಸಮಯವನ್ನ ಇದರಲ್ಲೇ ಕಳೆಯುತ್ತಿದ್ದಾರೆ. ಈಗ ಸಾಮಾಜಿಕ ಮಾಧ್ಯಮಗಳು ಕೂಡ ಬಹುದೊಡ್ಡ ಉದ್ಯಮಗಳಾಗಿವೆ. ಹಾಗೆ ಟೆಲಿಕಾಂ ಕಂಪನಿಗಳು, ಮೊಬೈಲ್ ತಯಾರಿಕಾ ಕಂಪನಿಗಳು ಕೂಡ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಲೇ ಇವೆ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಸಕಾರಾತ್ಮಕ ಪರಿಣಾಮಕ್ಕೂ ಹೆಚ್ಚಾಗಿ ನಕಾರಾತ್ಮಕ ಪರಿಣಾಮ ಉಂಟು ಮಾಡ್ತಾ ಇರೋದೇ ಹೆಚ್ಚಾಗಿದೆ. ಅದರಲ್ಲೂ ಮಹಿಳೆಯರು, ಮಕ್ಕಳು ತಮ್ಮ ಸಮಯವನ್ನ ಹೆಚ್ಚಾಗಿ ಮೊಬೈಲ್ನಲ್ಲಿ ಕಳೀತಾ ಇರೋದು ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಈಗ ಮೊಬೈಲ್ನಿಂದ ಹಲವು ಸಮಸ್ಯೆಗಳು ಹುಟ್ಟಿಕೊಂಡಿರುವುದು ಕೂಡ ನಾವು ನೋಡಬಹುದು. ಅತಿಯಾದ ಮೊಬೈಲ್ ಬಳಕೆಯಿಂದ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳ ಜೊತೆಗೆ ಆರ್ಥಿಕ ಸಮಸ್ಯೆಯೂ ಕಾಡ್ತಾ ಇದೆ. ಮೊಬೈಲ್ ಬಳಕೆಗಾಗಿ ದುಬಾರಿ ವೆಚ್ಚದ ರೀಚಾರ್ಜ್ಗಳು ಹಾಗೆ ಮೊಬೈಲ್ ಫೋನ್ ಮೂಲಕ ಸೈಬರ್ ಕ್ರೈಮ್ನಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಒಂದು ಚಟವಾಗಿ, ವ್ಯಸನವಾಗಿ ಬದಲಾಗಿರುವುದು ಕೂಡ ಆತಂಕಕ್ಕೆ ಕಾರಣವಾಗಿದೆ. ಹಾಗೆ ಶಾಲಾ ಮಕ್ಕಳಿಗೆ ಹೇಗೆ ನೋ ಬ್ಯಾಗ್ ಡೇ ಎಂಬ ದಿನವನ್ನ ಮೀಸಲಿಡಲಾಗಿದೆಯೋ ಹಾಗೆ ಫೋನ್ನಿಂದ ದೂರವಿರಲು ನೋ ಫೋನ್ ಡೇ ಕೂಡ ಹಲವು ಕಡೆ ಚಾಲ್ತಿಯಲ್ಲಿದೆ. ಆದರೆ ಸ್ಮಾರ್ಟ್ ಫೋನ್ನಿಂದ ದೂರ ಉಳಿಯೋದು ಅಷ್ಟು ಸುಲಭದ ಮಾತಲ್ಲ. ಈ ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡೋದು ಕೂಡ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟು ಮಾಡುವ ಕಾರಣ ಕೆಲವೊಂದು ಅಂಶವನ್ನ ನಾವು ಅನುಸರಿಸಿ ಪ್ರಜ್ಞಾವಂತರಾಗಿ ಮೊಬೈಲ್ ಫೋನ್ ಬಳಕೆ ಮಾಡಲು ಸಲಹೆ ನೀಡಲಾಗಿದೆ. ಅದರಲ್ಲೂ ಫೋನ್ ಬಳಕೆ ಕಡಿಮೆ ಮಾಡೋದ್ರಿಂದಾಗುವ ಕೆಲವು ಲಾಭಗಳು ಹಾಗೆ ಫೋನ್ ಗೀಳು ಯಾವ ರೀತಿಯ ಸಮಸ್ಯೆ ಉಂಟು ಮಾಡಲಿವೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಮೊಬೈಲ್ ಫೋನ್ ಗೀಳಿಗೆ ಒಳಗಾದ್ರೆ ಅದರಿಂದ ಹೊರಬರೋದು ಹೇಗೆ ಅನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ. ಸ್ಕ್ರೀನ್ ಟೈಮ್ ಮಿತಗೊಳಿಸಿ. ನೀವು ಸಂಪೂರ್ಣವಾಗಿ ಮೊಬೈಲ್ ಬಳಕೆ ಬಿಡಲು ಸಾಧ್ಯವಿಲ್ಲ. ಆದರೆ ಈ ಸಮಯವನ್ನ ಮಿತಗೊಳಿಸಬಹುದು. ಅದರಲ್ಲೂ ಆಂಡ್ರಾಯ್ಡ್ ಅಥವಾ ಐಫೋನ್ ಎರಡರಲ್ಲೂ ಈ ರೀತಿಯ ತಂತ್ರಾಂಶಗಳು ಸಿಗುತ್ತವೆ. ಅದು ನಿಮ್ಮ ಸ್ಕ್ರೀನ್ ಟೈಮ್ ಅನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ. ಯಾವ ಸಮಯದಲ್ಲಿ ನೀವು ಹೆಚ್ಚಾಗಿ ಮೊಬೈಲ್ ಬಳಸ್ತೀರಾ ಎಲ್ಲವನ್ನ ಅವು ಗಮನಿಸುತ್ತೆ. ಹಾಗೆ ನೀವಾಗಿಯೇ ಮೊಬೈಲ್ ಬಳಕೆಯ ಸಮಯವನ್ನ ಕಡಿಮೆ ಮಾಡಬಹುದು. ರಾತ್ರಿ ಮಲಗುವ ಮುನ್ನ ಹಾಗೆ ಕೆಲಸದ ನಡುವೆ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡೋದು ಬಹಳ ಉತ್ತಮ. ಅನಗತ್ಯ ಮೆಸೇಜ್ಗಳನ್ನ ಬಂದ್ ಮಾಡಿ. ನಿಮಗೆ ಮೊಬೈಲ್ ಕುರಿತು ನೆನಪಾದಾಗ ಹೆಚ್ಚು ಬಳಸ್ತೀರಿ. ಮೊಬೈಲ್ ಶಬ್ದ ಮಾಡಿದಾಗ ಅದನ್ನ ಕೈಗೆತ್ತಿಕೊಳ್ತೀರಿ. ಹೀಗಾಗಿ ನಿಮಗೆ ಬೇಕಾದ ಆಪ್ನಿಂದ ಮಾತ್ರವೇ ಸಂದೇಶ ಬರುವಂತೆ ಸೆಟ್ಟಿಂಗ್ಸ್ ಮಾಡಿಟ್ಕೊಳ್ಳಿ. ಅನಗತ್ಯ ಆಪ್ಗಳು ಸಂದೇಶಗಳನ್ನ ಆದಷ್ಟು ಕಡಿಮೆಯಾಗುವಂತೆ ನೋಡ್ಕೊಳ್ಳಿ. ಅದರಲ್ಲೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಶಾಪಿಂಗ್ ಆಪ್ಗಳಿಂದ ಬರುವ ಸಂದೇಶಗಳು ನಿಮ್ಮನ್ನ ಮೊಬೈಲ್ ಬಳಸುವಂತೆ ಪ್ರೇರೇಪಿಸುತ್ತವೆ. ಫೋನ್ ಎಲ್ಲಿ ಬಳಸಬಾರದು ಎಂಬುದನ್ನ ನೀವೇ ನಿರ್ಧರಿಸಿ. ನೀವು ಬಾತ್ರೂಮ್ಗೂ ಮೊಬೈಲ್ ತೆಗೆದುಕೊಂಡು ಹೋಗ್ತಾ ಇದ್ರೆ ಅಂತಹ ಅಭ್ಯಾಸಗಳನ್ನ ಬಿಟ್ಟು ಬಿಡಿ. ಹಾಗೆ ಊಟ ಮಾಡುವಾಗ, ದೇವರ ಪೂಜೆ ವೇಳೆ, ಧ್ಯಾನ, ಯೋಗ, ಓದಿಕೊಳ್ಳುವಾಗ ಮೊಬೈಲ್ ಬಳಸದಿರಲು ನೀವೇ ಒಂದು ಬೌಂಡ್ರಿ ಹಾಕೊಳ್ಳಿ. ಇದರಿಂದ ಮೊಬೈಲ್ ಬಳಕೆ ಕಡಿಮೆ ಮಾಡಬಹುದು. ಮೊಬೈಲ್ ಬಳಕೆ ಕಡಿಮೆ ಮಾಡೋದರ ಪ್ರಯೋಜನವೇನು? ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ. ನಿರಂತರ ಮೊಬೈಲ್ ಬಳಕೆಯು ಒತ್ತಡ ಹೆಚ್ಚಿಸೋದ್ರಿಂದ ನೀವು ಮೊಬೈಲ್ ಬಳಕೆ ಕಡಿಮೆ ಮಾಡೋದು ನಿಮ್ಮ ಆತಂಕ ಹಾಗೂ ಒತ್ತಡ ಕಡಿಮೆ ಮಾಡಲಿದೆ. ನಿಮ್ಮ ಮನಸ್ಸನ್ನ ಶಾಂತವಾಗಿಡುತ್ತೆ. ಅತ್ಯುತ್ತಮ ನಿದ್ರೆ ಬೇಕಿದ್ರೆ ಮೊಬೈಲ್ ಬಿಡಿ. ಹೌದು, ನಿಮಗೆ ನಿದ್ರೆಯ ಸಮಸ್ಯೆ ಇದ್ರೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ನೋಡಿ. ಯಾಕಂದ್ರೆ ಮೊಬೈಲ್ನಿಂದ ಬರುವ ಬೆಳಕು ನಿಮ್ಮ ಕಣ್ಣಿನ ಮೇಲೆ ಬೀಳೋದು ನಿದ್ರೆ ಕಸಿಯುವ ಒಂದು ಸಮಸ್ಯೆ ಆಗಲಿದೆ. ಹೀಗಾಗಿ ಮಲಗುವಾಗ ಮೊಬೈಲ್ ಬಳಸದೇ ಇರೋದು ಬಹಳ ಉತ್ತಮ. ನಿಮ್ಮಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ. ಮೊಬೈಲ್ ನಿಮ್ಮ ಆಲೋಚನೆಯ ಮಟ್ಟವನ್ನ ಕಡಿಮೆ ಮಾಡುತ್ತೆ. ನಿಮ್ಮ ವಿಭಿನ್ನ ಆಲೋಚನೆಗಳನ್ನ ಮೊಬೈಲ್ ಬಳಕೆ ಹಾಳು ಮಾಡುತ್ತೆ. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಮಾಧ್ಯಮಕ್ಕೆ ಒಗ್ಗಿಕೊಳ್ಳೋದು ಮೆದುಳಿನ ಕಾರ್ಯಕ್ಷಮತೆ ನಿಧಾನವಾಗಿಸುತ್ತೆ. ಹೀಗಾಗಿ ಫೋನ್ ಬಳಕೆ ಕಡಿಮೆ ಮಾಡೋದು ಸಂವಹನ ಕೌಶಲ್ಯ ಹೆಚ್ಚಿಸಲಿದೆ. ಮಾನಸಿಕ ಆರೋಗ್ಯ ವೃದ್ಧಿ.
ನೀವು ಮೊಬೈಲ್ ಫೋನ್ ಬಳಕೆ ಕಡಿಮೆ ಮಾಡುವುದು ನಿಮ್ಮ ಒಟ್ಟಾರೆ ಮಾನಸಿಕ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಲಿದೆ. ಫೋನ್ ಬಳಕೆಗಿಂತಲೂ ದಿನಪತ್ರಿಕೆ, ಪುಸ್ತಕ ಓದು ನಿಮ್ಮಲ್ಲಿ ಮಾನಸಿಕ ಆರೋಗ್ಯವನ್ನ ಸುಧಾರಿಸಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.